ಮಾರ್ಚ್ 18ರಿಂದ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಸಿದ್ಧತೆ. ಜಿಲ್ಲಾಧಿಕಾರಿ ಶ್ರೀರೂಪ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಸೌಲಭ್ಯ, ಪಾರದರ್ಶಕ ಪರೀಕ್ಷೆಗೆ ಒತ್ತು. ಈ ಬಾರಿ ಒಳ್ಳೆಯ ಫಲಿತಾಂಶ ಬರುವ ನಿರೀಕ್ಷೆಯಲ್ಲಿದ್ದೇವೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಾರ್ಚ್ 18ರಿಂದ ಆರಂಭವಾಗುವ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀರೂಪ ಹೇಳಿದರು. ನಗರದ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಸಭಾಂಗಣದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ, ಒಟ್ಟು ಜಿಲ್ಲೆಯಲ್ಲಿ 11,249 ಅಭ್ಯರ್ಥಿಗಳು, 5,615 ಬಾಲಕರು, 5,634 ಬಾಲಕಿಯರು ಪರೀಕ್ಷೆ ಬರೆಯಲಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 47 ಪರೀಕ್ಷಾ ಕೇಂದ್ರಗಳು ತೆರೆಯಲಾಗಿದ್ದು, ಎಲ್ಲಾ ಕೇಂದ್ರಗಳಿಗೆ ಮೂಲ ಸೌಕರ್ಯಗಳು, ವೆಬ್ ಕಾಸ್ಟಿಂಗ್ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಕೆಎಸ್ಆರ್ಟಿಸಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮಕ್ಕಳು ಚೆನ್ನಾಗಿ ಓದಿಕೊಂಡು ನಿರ್ಭೀತಿಯಿಂದ ಪರೀಕ್ಷೆ ಬರೆಯುವಂತೆ ಸಲಹೆ ನೀಡಿದರು. ಒಳ್ಳೆಯ ಫಲಿತಾಂಶ ಬರುವ ನಿರೀಕ್ಷೆಯಲ್ಲಿದ್ದೇವೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜು ಮಾತನಾಡಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಮನೋರಥ್, ಡಿಡಿಪೈ ಚಂದ್ರ ಪಾಟೀಲ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. 26ನೇ ಸಾಲಿನ ನಾವು 10th ಎಕ್ಸಾಮ್ ಎಸ್ಎಸ್ಎಲ್ಸಿ ಪರೀಕ್ಷೆ ಶುರು ಆಗ್ತಾ ಇದೆ. ಈಗ 15/3/2026ರಿಂದ 2/4/2026ವರೆಗೆ ನಡೆಯುತ್ತೆ. ಇದರಲ್ಲಿ ನಮ್ಮಲ್ಲಿ ಟೋಟಲ್ ಬಂದ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡಿದ್ದ ಸ್ಟೂಡೆಂಟ್ ಬಂದು 11,249. ಅದೇ ಥರದಲ್ಲಿ ಇವಾಗ ಡ್ರಾಪ್ ಔಟ್ಸ್ ಇರ್ಬೋದು ಮತ್ತು ರಿಪೀಟೆಡ್ಸ್ ಅವರು ಇವೆಲ್ಲ ಸೇರಿಬಿಟ್ಟು ಅಂತಂದರೆ ಟೋಟಲಿ 12,128 ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ಎಕ್ಸಾಮ್ಸ್. ಆ್ಯಂಡ್ ಟೋಟಲಿ 47 ಸೆಂಟರ್ಸ್ ಇದೆ ನಮ್ಮಲ್ಲಿ. ಚಾಮರಾಜನಗರದಲ್ಲಿ 15 ಸೆಂಟರ್, ಗುಂಡ್ಲುಪೇಟೆಯಲ್ಲಿ 10, ಹನೂರಲ್ಲಿ 19, ಕೊಳ್ಳೇಗಾಲ 9, ಯಳಂದೂರು 4 ಸೆಂಟರ್ಸ್ ಇದೆ. ಮತ್ತು ಆಡಳಿತ ಮಂಡಳಿ ಪರೀಕ್ಷಾ ಕೇಂದ್ರಗಳು ಅಂತ ಹೇಳಿದರೆ ಸರ್ಕಾರಿ ಶಾಲೆ ಬಂದು 30, ಅನುದಾನಿತ ಶಾಲೆ 9, ಅನುದಾನ ರಹಿತ ಶಾಲೆ ಬಂದು 8 ಇದೆ. ಆಮೇಲೆ ಗೌಪ್ಯ ಸಾಮಗ್ರಿಗಳ ವಿತರಣೆಗೆ 19 ರೂಲ್ಸ್ ಇದೆ. ಆಮೇಲೆ ನಮ್ಮ ಸಾಮಾನ್ಯ ಸೂಚನೆ ಏನು ಅಂತ ಹೇಳಿದರೆ ಎಲ್ಲ ಪರೀಕ್ಷಾ ಕ್ಷೇತ್ರದಲ್ಲಿ ವೆಬ್ಕಾಸ್ಟಿಂಗ್ ಆಗುತ್ತೆ. ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯತಲ್ಲಿ ಇದು ಮಾಡ್ಕೊಂಡಿದ್ದೀವಿ, ವೆಬ್ಕಾಸ್ಟಿಂಗ್ ಈಗ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆಮೇಲೆ ಅದೇ ಥರದಲ್ಲಿ ನಮ್ಮಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಗಳು ಆಯಾ ತಾಲೂಕಿನ ಖಜಾನೆಗಳಿಗೆ ಈಗಾಗಲೇ ರವಾನಿಸಲಾಗಿದೆ ನಮ್ಮ ಪೊಲೀಸ್ ಬಂದೋಬಸ್ತಲ್ಲಿ. ಆಮೇಲೆ ಪರೀಕ್ಷಾ ದಿನಾಂಕಗಳಲ್ಲಿ 200 ಮೀಟರ್ಸ್ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಜೆರಾಕ್ಸ್ ಮಿಷನ್ ಇರಬಾರ್ದು, ಯಾವುದೇ ಶಾಪ್ಸ್ ಓಪನ್ ಇರಬಾರ್ದು ಅಂತ ಹೇಳ್ಬಿಟ್ಟು ಇದೆ. ಆಮೇಲೆ ನಮ್ಮ KSRTC ವತಿಯಿಂದ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಉಚಿತವಾಗಿ ಸರ್ಕಾರದಿಂದಲೇ ಹೇಳಿದ್ದಾರೆ ಎಲ್ಲ ಬಸ್ಗಳನ್ನು ಫ್ರೀಯಾಗಿ ಹೋಗೋದಕ್ಕೆ. ಮತ್ತು ಸ್ಟೂಡೆಂಟ್ಸ್ಗಳೆಲ್ಲಾದರೂ ಎಕ್ಸಾಮ್ಸಿಗೆ ಹೋಗೋಕ್ಕೆ ಬಸ್ ಮಿಸ್ ಆದರೆ ದಾರಿಯಲ್ಲಿ ಕೇಳಿ ನಿಲ್ಲಿಸಬೇಕು ಅಂತ ನಮ್ಮ KSRTC ಅವರಿಗೆ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಾಗಿದೆ ನಾವು. ಆಮೇಲೆ ಪರೀಕ್ಷಾ ಕೇಂದ್ರದಲ್ಲಿ ಮೊಬೈಲ್ ಬಳಕೆಯನ್ನು ಯಾರು ಮಾಡಬಾರ್ದು. ಆಮೇಲೆ ಸೂಪರ್ವೈಸರ್ಸ್ ಏನಿರ್ತಾರೆ ಟೀಚರ್ಸ್ಗಳು ಆ ಸಬ್ಜೆಕ್ಟ್ ಹೊರತುಪಡಿಸಿ ಬೇರೆ ಸಬ್ಜೆಕ್ಟ್ ಸೂಪರ್ವೈಸರ್ಸ್ಗಳಿಗೆ ನಾವು ಅವತ್ತಿನ ದಿನ ಬೆಳಗ್ಗೆನೇ ಚಿಕ್ಕ ಮೂಲಕ ಆಯ್ಕೆ ಮಾಡಿಬಿಟ್ಟು ಅವರವರ ಕೊಠಡಿಗಳಿಗೆ ಕಳಿಸಲಾಗ್ತದೆ. ಆಮೇಲೆ ಏನಂತ ಹೇಳಿದ್ರೆ ಯಾರ್ಯಾರು ಭದ್ರತಾ ಕೊಠಡಿಯಲ್ಲಿ ಇರ್ತಾರಲ್ಲ, ಮಂಡಳಿಯಲ್ಲಿ ಏನೇನು ಸೂಚನೆ ಕೊಟ್ಟಿದ್ದಾರಲ್ಲ ಅದ್ರ ಪ್ರಕಾರನೇ ನಾವು ಕ್ವಶನ್ ಆನ್ಸರ್ ಆದಮೇಲೆ ಕಳಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಇದ್ರ ಪ್ರಕಾರ ನಮ್ಮ ವಿದ್ಯಾರ್ಥಿಗಳಿಗೆ ಏನೇನು ಸೂಚನೆ ಕೊಡಬೇಕು ಅಂತ ಹೇಳಿದರೆ ನಿರ್ಭೀತಿಯಿಂದ ಫ್ರೀಯಾಗಿ ಎಕ್ಸಾಮ್ಸ್ ಬರೀರಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನಮ್ಮ ಏನು ಟೀಚರ್ಸ್ಗಳು ಪುನರಾವರ್ತನೆ ಮಾಡಿಬಿಟ್ಟು ರಿಪೀಟೆಡ್ ಆಗಿ ಹೇಳಿದ್ದಾರೆ ಅದ್ರ ಪ್ರಕಾರನೇ ಒಂದು ಸ್ವಲ್ಪ ಮನನ ಮಾಡ್ಕೊಂಡ್ಬಿಟ್ಟು ಎಕ್ಸಾಮ್ಸ್ ಬರೀರಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಮತ್ತು ಯಾವುದೇ ಒಂದು ಗೊಂದಲಕ್ಕಾಗಲಿ ತಪ್ಪಿದ್ರೆ ಏನು ನಿರ್ಭೀತಿಯಿಂದ ಮತ್ತು ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನಾನು ಸ್ಟೂಡೆಂಟ್ಸಿಗೆ ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೀನಿ. ಆಮೇಲೆ ಓದಿದ್ದನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಕಲಿಕಾ ಟಿಪ್ಪಣಿ ಅಂತ ನೆನೆಸ್ಕೊಂಡು ಪುನರಾವರ್ತನೆ ಮಾಡಿ ಅಂತೇಳಿ ಈಗಾಗಲೇ ನಮ್ಮ ಟೀಚರ್ಸ್ಗಳಿಗೆ ನಾವು ಮೀಟಿಂಗಲ್ಲಿ ಹೇಳಿದ್ವಿ. ಅದೇ ಥರದಲ್ಲಿ ಮೀಟಿಂಗ್ ಅಂದರೆ ಸ್ಟೂಡೆಂಟ್ಸ್ಗಳು ಅಳವಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಆಮೇಲೆ ಪರೀಕ್ಷಾ ಫಲಿತಾಂಶ ಕಲಿಕೆ ಅಂತಿಮವಲ್ಲ, ಪಡೆದ ಫಲಿತಾಂಶದ ಆಧಾರದಲ್ಲಿ ಅಂದರೆ ಅವರಿಗೆ ರಿಪೀಟ್ ಅಂದರೆ ನಮ್ಮಲ್ಲಿ 2 ಇದರಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ. ಈಗ ಎಕ್ಸಾಮ್ ಬರೆದವರು ನೆಕ್ಸ್ಟ್ ಪ್ರಿಪೇರ್ ಇನ್ನೊಂದು ರೌಂಡ್ ಎಕ್ಸಾಮ್ಸಲ್ಲೂ ದೇ ಕ್ಯಾನ್ ಟೇಕ್ ಎಕ್ಸಾಮ್ಸ್. ಅದರಲ್ಲಿ ಯಾವುದು ಅವರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದಿರುತ್ತೆ ಅದನ್ನು ಅವರು ತಗೊಳ್ಳೋದಕ್ಕೆ ಆಪ್ಷನ್ಸ್ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಪೇಪರ್ ಲೀಕ್ ಆಯಿತು, ಮತ್ತು ಇಲ್ಲಿ ತೊಂದರೆ ಆಯಿತು, ಮತ್ತು ಅಲ್ಲಿ ಏನೋ ಆಗ್ತಾ ಇದೆ, ಬೇರೆ ಏನಾದರೂ ಸುಮ್ಮನೆ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರೂ ಸುಳ್ಳು ಸುದ್ದಿ ಹಬ್ಬಿಸಿದ್ರೆ ಅವ್ರ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಕೂಡ ಮಾಡ್ತಾ ಇರ್ತೀವಿ. ಇದೇ ವಿಚಾರವಾಗಿ ಈ ಎಕ್ಸಾಮ್ಗೋಸ್ಕರನೇ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಮಾಡಿದ್ವಿ. ಅದೇನಾದರೂ ಆ ಥರ ಕಂಡು ಬಂದರೆ ತಕ್ಷಣಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಯಾವುದೇ ಸುಳ್ಳು ಸುದ್ದಿನ ಸೋಷಿಯಲ್ ಮೀಡಿಯಾದಲ್ಲಿ ಯಾವ್ದು ಸುಳ್ಳು ಸುದ್ದಿ ಇರ್ಬೋದು, ಏನೋ ನಿಜ ಇದ್ರೂ ಮಾಹಿತಿ ಕೊಡಬೇಕಾಗುತ್ತೆ. ನಮಗೆ ನಿಜ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟರೆ ಪ್ಯಾನಿಕ್ ಆಗ್ತಾರೆ.
ಅದಕ್ಕೋಸ್ಕರ ಸಂಬಂಧಪಟ್ಟ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಮತ್ತು ಸುಳ್ಳಂತೂ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸಬಾರ್ದು ಅಂತೀವಿ. ಅದ್ರ ಮೇಲೆ ಕ್ರಮ ಕೈಗೊಳ್ತೀವಿ.